Everyone, welcome to Sanmardana classes. Let us see question number 18 of chapter Matter in our surroundings. What is evaporation? Evaporation ಅಂದ್ರೆ ಏನು? ಸರಿ, ನಾನೇನ್ ಮಾಡಿದೆ? ಹೇಗೂ ಸಮ್ಮರ್ ಹಾಲಿಡೇ ಇದೆ, ಬಹಳ ಖುಷಿ ಖುಷಿಯಲ್ಲಿ ನೀರ್ ಕುಡಿತಾ ಇದ್ದೆ. ನೀರ್ ಕೆಳಗಡೆ ಚೆಲ್ಲೋಯ್ತು. ಅಮ್ಮ ಹೊರಗಡೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅಮ್ಮ ಬರ್ತಾರೆ. ನೀರನ್ನ ಒರೆಸ್ಬೇಕಂತ ಬಟ್ಟೆ ತಗೋಬರಕ್ಕೆ ಅಂತ ಹೋಗ್ತಿದ್ದೀನಿ. ಅದೇ ಟೈಮಲ್ಲಿ ಫ್ರೆಂಡ್ ಕಾಲ್ ಬಂತು. ಕುಯ್ ಅಂತ ಫ್ರೆಂಡ್ ಕಾಲ್ ರಿಸೀವ್ ಮಾಡಕ್ ಓಡ್ ಬಂದೆ. ಮಾತಾಡ್ತಾ ಮಾತಾಡ್ತಾ ಮರ್ತೋಯ್ತು. ಈಗ ಅಮ್ಮ ಬರೋಕೆ ಇನ್ನು 5 ಮಿನಿಟ್ಸ್ ಇದೆ. ಅಮ್ಮ ಬಂದ್ರು. ಅಮ್ಮ ಬಂದ್ಮೇಲೆ ನಂಗೆ ನೆನಪಾಯ್ತು ನೀರ್ ಚೆಲ್ಲಿದ್ದೆ. ನಾನು ನೀರ್ ಚೆಲ್ಲಿದ್ ನೋಡಿದ್ರೆ ಅಮ್ಮ ಗ್ಯಾರಂಟಿ ನನಗ್ ಬೈತಾರೆ. ಏನ್ ಮಾಡ್ಲಿ ಅಂತ ನೋಡ್ತಿದ್ದೀನಿ. ಹೋಗಿ ನೋಡ್ತೀರಿ, ನೀರೇ ಇಲ್ಲ. ಚೆಲ್ಲಿರೋ ನೀರೆಲ್ಲೋಯ್ತು? ಸ್ವಲ್ಪ ನೀರ್ ಮಾತ್ರ ಚೆಲ್ಲಿದ್ರಿ. ಚೆಲ್ಲಿದ್ ನೀರೆಲ್ಲೋಯ್ತು? ಯಾರು ಬಂದು ಒರೆಸಿದ್ರು? ಯಾರು ಇಲ್ಲ, ನೀವೊಬ್ರು ಇದ್ರಿ ಮನೆಯಲ್ಲಿ. ಎಲ್ಲೋಯ್ತು? ಇವಾಪರೇಟ್ ಆಗಿ ಹೋಯ್ತು. ಹಾಗಿದ್ರೆ ಇವಾಪರೇಷನ್ ಅಂದ್ರೆ ಏನು? ಹಾಗಿದ್ರೆ ವಾಟ್ ಈಸ್ ಇವಾಪರೇಷನ್? Evaporation is change of liquid into vapors at any temperature below its boiling point is called vaporization. ಹಾಗಿದ್ರೆ ಲಿಕ್ವಿಡ್ ಇರುವಂತದ್ದು ವೇಪರ್ ಸ್ಟೇಟಿಗೆ ಹೋಗುತ್ತೆ, ಅಂದ್ರೆ ಲಿಕ್ವಿಡ್ ಇಂದ ಗ್ಯಾಸಿಯಸ್ ಸ್ಟೇಟಿಗೆ ಹೋಗುತ್ತೆ. ಬಟ್ ಬಿಲೋ ಇಟ್ಸ್ ಬಾಯ್ಲಿಂಗ್ ಟೆಂಪರೇಚರ್, ನಿಮ್ಗೆ ಗೊತ್ತು ಬಾಯ್ಲಿಂಗ್ ಟೆಂಪರೇಚರ್ ಅಂದ್ರೆ ಏನು, ಅಥವಾ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? ಯಾವುದೇ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಇರೋದು ಗ್ಯಾಸಿಯಸ್ ಸ್ಟೇಟಿಗೆ ಹೋಗುತ್ತೆ, ಬಟ್ ಅಲ್ಲಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಂಡೀಷನ್ ಇದ್ದಿರುತ್ತೆ ಅಲ್ವಾ? ಅದನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಯಾವ ಪಾಯಿಂಟ್ ಅಲ್ಲಿ ಬಾಯ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವ ಟೆಂಪರೇಚರ್ ಅಲ್ಲಿ ಬಾಯ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಅದನ್ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಬಟ್ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗೋದ್ಕಿಂತ ಮೊದಲೇ ಏನಾಗ್ತಾ ಇದೆ? ಅಲ್ಲಿ ಲಿಕ್ವಿಡ್ ಇರುವಂತದ್ದು ಗ್ಯಾಸಿಯಸ್ ಸ್ಟೇಟ್ ಆಗಿ ಚೇಂಜ್ ಆಗ್ತಾ ಇದೆ. ಅದನ್ನ ಏನಂತ ಕರಿತೀವಿ? ಇವಾಪರೇಷನ್. ಹಾಗಿದ್ರೆ ನಾನು ಸ್ವಲ್ಪ ಮಾತ್ರ ನೀರು ಚೆಲ್ಲಿದ್ನಲ್ಲ, ಆ ನೀರು ಏನಾಯ್ತು? ಅಮ್ಮ ಬರೋ 5 to 6 hours ಇನ್ನು ಗ್ಯಾಪ್ ಇತ್ತಲ್ಲ, ಆ ಟೈಮಲ್ಲಿ ನೀರು ಇವಾಪರೇಟ್ ಆಗಿ ಹೋಗ್ಬಿಟ್ಟು, ಲಿಕ್ವಿಡ್ ಇರೋದು ಇವಾಪರೇಟ್ ಆಗಿ ಗ್ಯಾಸಿಯಸ್ ಸ್ಟೇಟ್ಗೆ ಹೋಗ್ಬಿಟ್ಟು, ಇದನ್ನ ಇವಾಪರೇಷನ್ ಅಂತ ಕರಿತೀವಿ. ಹಾಗಿದ್ರೆ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿದ್ಯಾ? ನೆಲದ ಮೇಲೆ 100°C ಟೆಂಪರೇಚರ್ ಅನ್ನೋದಕ್ಕೆ ಯಾರಾದ್ರೂ ಕೊಟ್ಟಿದಾರಾ? ಯಾರು ಕೊಟ್ಟಿಲ್ಲ. ಅದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗೋದ್ಕಿಂತ ಮೊದಲೇ ವೇಪರ್ ಸ್ಟೇಟ್ಗೆ ಹೋಗಿದೆ. ಇದನ್ನ ಇವಾಪರೇಷನ್ ಅಂತ ಕರೀತಾರೆ. ನೀವು ನೋಡಿರ್ತೀರಿ, ಸನ್ಲೈಟ್ ಅಲ್ಲಿ ನಾವು ಬಟ್ಟೆಯನ್ನ ಒಣಗಿಸ್ತೀವಿ ಅಲ್ವಾ? ಬಟ್ಟೆ ಒದ್ದೆ ಇರೋದು ಒಣಗ್ ಬಿಡ್ತದೆ. ಯಾಕೆಂದ್ರೆ this water molecules present in the form of liquid state are changed to vapor state ಗೆ ಚೇಂಜ್ ಆಗಿ ಅಟ್ಮಾಸ್ಫಿಯರಿಗೆ ಹೋಗ್ಬಿಟ್ವು ಅಲ್ವಾ? ಇದನ್ನ ಇವಾಪರೇಷನ್ ಅಂತ ಕರೆದಿರ್ತೀವಿ. ಥ್ಯಾಂಕ್ ಯು.